ರಸ್ತೆ ಅಪಘಾತ ಪ್ರಕರಣದಲ್ಲಿ ಅತಿ ಹೆಚ್ಚು ಯುವಕರು ಒಳಗಾಗುತ್ತಿದ್ದಾರೆ. ಅದಕ್ಕೆ ಕಾರಣ ರಸ್ತೆ ಸುರಕ್ಷತಾ ಚಾಲನೆ ನಿಯಮಗಳನ್ನು ಪಾಲಿಸದಿರುವುದು ಕಾರಣವಾಗಿದೆ ಎಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀ ದೇವಿ ನುಡಿದರು. ಅವರು ಪಟ್ಟಣದ ಪರಿಶಿಷ್ಟ ಪಂಗಡ ಇಲಾಖೆಯ ಯುವಕರ ವಸತಿ ನಿಲಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಯುವ ದಿನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ನಂತರ ಪ್ಯಾನಲ್ ವಕೀಲರಾದ ಅಂಗಡಿ ರವಿಕುಮಾರ್ ರವರು ರಸ್ತೆ ಸುರಕ್ಷತೆ ಜಾಗೃತಿ ಹಾಗೂ ಯುವ ದಿನೋತ್ಸವ ಕುರಿತು ಉಪನ್ಯಾಸ ನೀಡಿದರು. ಕೂಡ್ಲಿಗಿ ನ್ಯಾಯಾಲಯ ಇಲಾಖೆ ಮತ್ತು ಕಾನೂನು ಅರಿವು ನೆರವು ಸಮಿತಿ, ಪರಿಶಿಷ್ಟ ಪಂಗಡ ಇಲಾಖೆಯ ವಸತಿ ನಿಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಿಂದೆ ಏನಾದ್ರು ಬಂದು ಅವ್ನು ಬ್ರೇಕ್ ಫೇಲ್ ಆಗಿ ರಾಜಾರಕ್ಕೆ ಹೋಗ್ಬಿಟ್ಟ. ನಾವು ಗುಡಿಯಲ್ಲಿ ಆ ಕಡೆ ರೋಡಲ್ಲಿ ಮತ್ತೆ ಗಾಡಿ ಇದಾವಲ್ಲ, ಸುಮಾರು ಅದು ಬೆಟ್ಟದಾಗಿಂದ ಒಂದು 10 ಜನ ಯುವಕರು ಹೋಗಿದ್ದಾರೆ ಆ ಗಾಡಿ ಮಿಷಿನಲ್ಲಿ ಬೈಕ್ ಅದು ಯಾವುದೇ ಕಾರ್ ಆಗಿರಲಿ, ಯಾವಾಗ ಏನಾಗ್ತದೆ ಗೊತ್ತಿರಲ್ಲ, ನೀವು ಹೇಳ್ದಂಗೆ ಕೇಳಲ್ಲ. ಇತ್ತೀಚೆಗೆ ಎಲ್ಲ ಏನಮ್ಮ ಇದಕ್ಕೇನಾಗ್ತದೆ ಕುಡಿದ್ಬಿಡೋಣ ಅಂತೇಳಿ ಕುಡಿದು ಡ್ರೈವಿಂಗ್ ಮಾಡಿದ್ರೆ ಅದೇನಾದ್ರೂ ಪೊಲೀಸರು ಸಿಕ್ಕಾಕೊಂಡು ಮಿಷಿನಲ್ಲಿ ಬಂತು ಅಂದ್ರೆ 10,000 ರೂಪಾಯಿಗಿಂತ ₹1 ಕಡಿಮೆ ಫೈನ್. ಕುಡಿದದ್ದು ಮತ್ತೆ ಆರೋಗ್ಯ ಕೆಡಿಸ್ಕೊಂಡು ಮತ್ತೆ 10,000 ರೂಪಾಯಿ ಫೈನ್ ಕಟ್ಟಿ ಇನ್ನೇ ಒಂದು ಬಂತು. ಇನ್ನೇ ಮಾನ್ಯ ನ್ಯಾಯಾಲಯದಲ್ಲಿ ಮೇಲ್ಕೋರ್ಟಲ್ಲಿ 10,000 ರೂಪಾಯಿ ಫೈನ್ ಹಾಕಿದ್ರು. ಬೈಕಲ್ಲಿ ಕುಡಿಬೇಕಾದ್ರೆ ಕೇಸ್ ಹಾಕಿದ್ರು, ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ತಕ್ಷಣ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಕಟ್ತೀನಿ ಅಂತ ಹೇಳಿ ಮರು ದಿವಸ ಬಂದ ಕಟ್ತೀನಿ ಅಂತೇಳಿ ಅವಕಾಶ ಇಲ್ಲ. 10,000 ಕಟ್ಟಲಿಲ್ಲ ಅಂದ್ರೆ 20 ದಿವಸ ಜೈಲಿಗೆ ಹೋಗ್ಬೇಕಂತ. ಇಲ್ಲ ಸ್ವಾಮಿ ನಿನ್ನೆ ಅರ್ಜೆಂಟ್ ಇತ್ತು, ಏನಾಯ್ತು, ಯಾರಿಗೆ ಆಕ್ಸಿಡೆಂಟ್ ಆಗಿದ್ದು, ಹೋಗಿದ್ದೆ, ಕಟ್ತೀನಿ ಅಂದ್ರೆ ನಿನ್ನೆ ಮುಗಿದೋಯ್ತು ಡೇಟ್ ಅಂತ ಹೇಳಿ ಹೋಗ್ಬೇಕಾಯ್ತು. ಮೊದಲು ಕುಡಿದಿದ್ದಂತೂ 10,000 ರೂಪಾಯಿ ಫೈನ್ ತಗೊಂಡು ಹಾಕಿದ್ದು, ಇವನು ತಪ್ಪಿಗೆ ಹಾಕಿದ್ರು. ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನಾದ್ರು ಒಂದು ಅಪ್ಲಿಕೇಶನ್ ಹಾಕಿ ನಾಳೆ ಕೊಡ್ತೀನಿ ಸಂಬಂಧ ಏನಾದ್ರು ಆಗ್ತದೆ. ಆಮೇಲೆ ಸಾಹೇಬರು ಇಲ್ಲ 20 ದಿವಸ ಅದು ಕಟ್ಟಿಲ್ಲ, 20 ದಿವಸ ಒಳಗೆ ಹೋಗ್ಬಿಡಪ್ಪ ಅಂತ ಹೇಳಿದ್ರು. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಅರ್ಜಿ ಕೊಟ್ಬಿಟ್ಟು, ಇಲ್ಲ ಸ್ವಾಮಿ ನಿನ್ನೆ ಅವರು ರಿಲೇಷನ್ಗೆ ಹಾಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಫೋನ್ ಬಂದಿದೆ, ಅವ್ರನ್ನ ಆಸ್ಪತ್ರೆಗೆ ಕಳ್ಸಕ್ಕೆ ಹೋಗಿದ್ದಾನೆ. ಮತ್ತೆ ತಾಯಿಗೆ ಒಬ್ಬರಂತೆ ಮನೇಲಿ ಬೆಡ್ ರಿಟರ್ನ್ ಅಂತೆ, ಮಡ್ಕೊಂಡು ಗುಳಿಗೆ ಕೊಡಬೇಕು, ಊಟ ಕೊಡ್ಬೇಕಂದ್ರೆ ಅವ್ನು ಒಬ್ಬನೇ ಸ್ವಾಮಿ. ಜೈಲಿಗೆ ಹೋಗ್ಬಿಟ್ರೆ ತಾಯಿ ನೋಡ್ಕೊಳ್ಳೋದಿಲ್ಲ ಸರ್. ಸತ್ಯ ಹೇಳಿದ್ವಿ. ಅವಾಗ ಮಾನ್ಯ ನ್ಯಾಯಾಧೀಶರು ಕನ್ವಿನ್ಸ್ ಆದರು. ಆಯ್ತು ಇನ್ನೊಂದ್ಸರಿ ಮಾಡ್ಬಾರ್ದು ಅಂತೇಳಿ ದಂಡ ಕಳಿಸ್ಬಿಟ್ಟು. ಯಾವ ಕೆಲಸಕ್ಕೆ ದೊಡ್ಡ ಗನಂದಾರಿ ಕೆಲಸ ಅಲ್ಲ, ಯಾರನ್ನ ಮುಂದೆ ಹೇಳ್ಕೊಳಕ್ಕೂ ನಾವು ನಾಚಿಕೆ. ಹಿಂಗ ಹಾಕಿದ್ರು, ಫೈನ್ ಹಾಕಿದ್ರು, ಹಿಂಗಾಗಿತ್ತು, ಕಟ್ಟಲಿಲ್ಲ, ಜೈಲಿಗೆ ಹೋದ್ವಿ ಅಂದ್ರೆ ಅದಕ್ಕೂ ನಾಚಿಕೆ. ಮನೆಗೆ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕ. ದಯವಿಟ್ಟು ಹೇಳ್ತೀನಿ, ಯಾವುದೇ ಈ ಸರ್ಕಾರಕ್ಕೆ ಲಾಭ ಇರ್ಬೋದು, ಇನ್ನೊಬ್ಬರು ಲಾಭ ಇರ್ಬೋದು ಅಂತ ಹೇಳ್ತೀನಿ. ನಿಮ್ಮ ಜೀವನ ಹಾಳು ಮಾಡ್ಕೊಂಡು, ನಿಮ್ಮ ಲೈಫು ಹಾಳು ಮಾಡ್ಕೊಂಡು ಇನ್ನೊಬ್ಬ ಸರ್ಕಾರದ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಅದು ಬಹಳ ತಪ್ಪಾಗ್ತದೆ. ಕುಡಿದಿದ್ರೆ ಕಾಲು ಮುರಿತವೆ, ಕೈ ಮುರಿತವೆ. ಮತ್ತು ಹೆಲ್ಮೆಟ್ ಇಲ್ದಂಗೆ ಇದ್ದಂಗೆ ಬೈಕ್ ಹೋಗ್ತೇನೆ. ಒಂದು ಇನ್ಸಿಡೆಂಟು, ನಾನು ಮೊನ್ನೆ ತುಮಕೂರಿಂದ ಬರ್ಬೇಕಾದ್ರೆ ಯಾರೋ ಒಂದಿಬ್ರು ಬಸ್ಸಲ್ಲಿ ಹತ್ಕೊಂಡು, ಈಗ ಗೌರವಿತ ನ್ಯಾಯಾಧೀಶರು ಹೇಳಿದ್ರು, ಈಗ ನೀವು DL ಇಲ್ದಲೇ ಹೋಗ್ತೀರಾ, ಯಾರಿಗೆ ಆಕ್ಸಿಡೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಅದು ನಮ್ಮ ಮಾನ್ಯ ನ್ಯಾಯಾಲಯದಲ್ಲಿ 20 ಲಕ್ಷ 30 ಲಕ್ಷ ಅವಾರ್ಡ್ ಮಾಡ್ತದೆ. ಆ ವೆಹಿಕಲ್ ಯಾರು ಸಿಗುತ್ತದೆ ಅವರು ಮತ್ತೆ ಆಕ್ಸಿಡೆಂಟ್ ಮಾಡಿದ್ರು ಪರಿಹಾರ ಕೊಡಬೇಕಾಗ್ತದೆ. ಅದು ಆಯ್ತು, ಏನೋ ಆಗುತ್ತದೆ ಕೊಡ್ತಾರೆ ಅಂತ ತಿಳ್ಕೊಳ್ರಿ. ನಿಮಗೆ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಕೂಡ್ಲಿಗಿ ಇವರುಗಳ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಹಾಗೂ ರಾಷ್ಟ್ರೀಯ ಯುವ ದಿನಾಚರಣೆ 2022 ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಟಿ ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ ಹಾಗೂ DH ದುರ್ಗೇಶ್, ಜಂಟಿ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಕೂಡ್ಲಿಗಿ,
ಎರಡು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಹಾಗೂ ಯುವ ದಿನಾಚರಣೆ, ರಾಷ್ಟ್ರೀಯ ಯೂತ್ ಡೇ, ನ್ಯಾಷನಲ್ ಯೂತ್ ಡೇ ಅನ್ನೋ ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಎರಡು ಕಾರ್ಯಕ್ರಮ ಒಟ್ಟೊಟ್ಟಿಗೆ ಹಮ್ಮಿಕೊಂಡಿರೋದ್ರಲ್ಲಿ ಅದೊಂದು ಪ್ರಸ್ತುತ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಯಾವುದೇ ಒಂದು ರಸ್ತೆ ಅಪಘಾತವನ್ನು ನಾವು ನೋಡಿದಾಗ, ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಾಗ ಅದರಲ್ಲಿ ರಸ್ತೆ ಅಪಘಾತದಲ್ಲಿ 100 ಅಪಘಾತದಲ್ಲಿ 60% ವಿದ್ಯಾರ್ಥಿಗಳ ಯೂತ್ ಇನ್ವಾಲ್ವ್ ಆಗಿರ್ತಾರೆ, ಅದರಲ್ಲಿ ಸೇರಲ್ಪಟ್ಟಿರ್ತಾರೆ ಅಲ್ವಾ? ಯಾಕಂದ್ರೆ ಎಷ್ಟೊಂದು ಕಾರಣಗಳಿದೆ. ಅವ್ರ ಈ ತರ ಒಂದು ವಯಸ್ಸಿನ ಹುಮ್ಮಸ್ ಇರ್ಬೋದು, ಅಥವಾ ಕಾನೂನಿನ ಅರಿವು ಇಲ್ಲದೆ ಇರ್ಬೋದು, ಯಾವುದೇ ಒಂದು ಲೈಸೆನ್ಸ್ ಇಲ್ದಿರ ಇರ್ಬೋದು, ಯಾವುದೋ ಒಂದು ತಿಳುವಳಿಕೆ ಇಲ್ದಿರ, ಅಥವಾ ಕೆಟ್ಟ ನಂಬಿಕೆ ಇಟ್ಕೊಂಡು ನನ್ಗೇನು ಆಗೋದಿಲ್ಲ ಅಥವಾ ನಾನು ವಾಹನ ಚಾಲನೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಅವರೇನು ಅಪಘಾತಕ್ಕೆ ಒಳಗಾಗೋದು ಸಾಮಾನ್ಯವಾಗಿ 60% ನಾವು ನೋಡೋದು ಯೂತ್ಸ್ ಅಲ್ಲೇ ಆಗೋದು. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 45 ಮಕ್ಕಳು ಒಂದು ದಿನದಲ್ಲಿ ಯೂತ್ ಅಪಘಾತಕ್ಕೆ ಒಳಗಾಗ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಲ್ವಾ? ನೀವೆಲ್ಲ ಈಗ ಅಪಘಾತದಲ್ಲಿ ಮಕ್ಕಳು ಯೂತ್ ಎಲ್ಲ ಇನ್ವಾಲ್ವ್ ಆಗಿ ಏನೇ ಒಂದು ತೊಂದರೆಗೆ ಒಳಗಾದ್ರೆ ಯಾರಿಗೆ ನಷ್ಟ ಆಗುತ್ತೆ? ಆ ಒಂದು ಯುವಕರು ಇರ್ತಾರಲ್ಲ, ಅವ್ರ ಕುಟುಂಬದವ್ರಿಗೂ ಆಗುತ್ತೆ ಹಾಗೂ ರಾಷ್ಟ್ರಕ್ಕೂ ಅದೊಂದು ತೊಂದರೆ ಆಗುತ್ತೆ ಅಲ್ವಾ? ಮೊದಲು ರಾಷ್ಟ್ರೀಯ ರಸ್ತೆ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ತಗೊಳೋದಾದ್ರೆ ಹಲವಾರು ಕಾರಣಗಳಿದೆ ರಸ್ತೆ ಅಪಘಾತ ಆಗೋದಕ್ಕೆ. ಒಂದೆರಡು ಯಾರಾದ್ರೂ ಹೇಳ್ಬೋದಾ? ಎಲ್ಲ ಡಿಎಲ್ ಇದೆಯಾ ನಿಮ್ಮ ಹತ್ರ? ಎಲ್ಲ ಉತ್ತರ ಕೊಡ್ಬೇಕು, ಏನಾದ್ರು ತಲೆ ಆದ್ರೂ ಆಡಿಸ್ಬೇಕು. ಒಂದು ವಸ್ತು ತರೋದು ನಮ್ಗೆ ಡಿಎಲ್ ಬೇಕಾಗೋದಿಲ್ಲ, ನಮ್ಗೆ ಇನ್ಶೂರೆನ್ಸ್ ಬೇಕಾಗೋದಿಲ್ಲ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ. ಆದ್ರೆ ಯಾವುದೇ ಒಂದು ಅಪಘಾತ ನಡಿಬೇಕಾದ್ರೆ ಅದ್ರ ವಯಸ್ಸು ಕೇಳೋದಿಲ್ಲ, ಡಿಎಲ್ ಇದೆಯೋ ಇನ್ಶೂರೆನ್ಸ್ ಇದೆಯೋ ಅಂತ ಕೇಳೋದಿಲ್ಲ. ಯಾರಿಗೆ ಬೇಕಾದ್ರೂ ಅಪಘಾತ ಆಗ್ಬೋದು. ಡಿಎಲ್ ಇಲ್ಲ ಅಂತಂದ್ರೆ ಏನಾಗುತ್ತೆ? ಯಾವುದೇ ಡಿಎಲ್ ಇಲ್ದಿರೋ ವ್ಯಕ್ತಿ ಅಪಘಾತ ಮಾಡಿದ್ರೆ ಆ ಎದುರುಗಡೆ ವ್ಯಕ್ತಿಗೆ ಏನೊಂದು ನಷ್ಟ ಆಗಿದೆಯೋ ಅದೆಲ್ಲ ಅಪಘಾತ ಪಡಿಸಿದ ವ್ಯಕ್ತಿ ಭರಿಸ್ಬೇಕಾಗುತ್ತೆ. ಅವನು ಇಲ್ಲ ಅಂದ್ರೆ ಅವನ ಪೋಷಕರು, ಅವ್ನು ಯಾರು ಈ ಗಾಡಿ ಕೊಟ್ಟಿದ್ರು, ವಾಹನ ಯಾರು ಅವ್ರ ಅತ್ತೆ ಕೊಟ್ಟಿದ್ರು, ಮಾವ ಕೊಟ್ಟಿದ್ರು, ಯಾರು ಕೊಟ್ಟಿದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಕೊಟ್ಟಿದ್ರು, ಅವರು ಅದ್ರ ದಂಡ ಕಟ್ಟಬೇಕಾಗುತ್ತೆ. ಮತ್ತೆ ವಿಮೆ ಇಲ್ದಿರೋ ಹಾಗೆ ನಾವು ವಾಹನ ಚಲಾಯಿಸಿ ಅಪಘಾತ ಆಗೋದು ಅದರಲ್ಲಿ ಒಂದು ಕ್ಲೇಮ್ ಅಮೌಂಟ್ ಅಂತ ನ್ಯಾಯಾಲಯದಲ್ಲಿ ವಿಧಿಸ್ತಾರೆ. ಆ ಮೊತ್ತವನ್ನು ಕೂಡ ಯಾರಿರ್ತಾರೆ ಅಪಘಾತ ಮಾಡಿದವರು ಅವರು ಭರಿಸ್ಬೇಕಾಗುತ್ತೆ. ಎಷ್ಟು? 1 10 ಲಕ್ಷ 20 ಲಕ್ಷ ಆ ಥರ ಎಲ್ಲ ಆರ್ಡರ್ ಮಾಡ್ತಾರೆ. ಅದೆಲ್ಲ ವಿದ್ಯಾರ್ಥಿಗಳು ಯಾರು ಪೋಷಕರು ಇರ್ತಾರೋ ಅವರೇ ಕಟ್ಟಬೇಕಾಗುತ್ತೆ. ಯಾರು ಅಪಘಾತ ಮಾಡಿದ್ರೋ ಅವರು ಅದನ್ನ ಕಟ್ಟಬೇಕಾಗುತ್ತೆ. ಹೆಚ್ಚೆಚ್ಚು ಈ ಒಂದು ಅಪಘಾತ ನಡೆಯೋದು ನಮಗೆ ಆ ಕಾನೂನಿನ ಬಗ್ಗೆ ಜಾಗೃತಿ ಯಾರು ಇಲ್ದಿರೋ ಕಾರಣನೇ ಈ ಥರ ಆಗ್ತಿರುತ್ತೆ. ಇನ್ನ ಒಂದು ಕೆಲವೊಂದು ಕಾರಣಗಳು ಹೇಳ್ಬೇಕಂದ್ರೆ ಕುಡಿದು ವಾಹನ ಚಲಾಯಿಸೋದು, ಅದೇ ಥರ ಅತಿ ವೇಗ ಮತ್ತೆ ಅಜಾಗರೂಕತೆಯಿಂದ ಏನಾಗೋದಿಲ್ಲ ಬಿಡು ನನಗೆ ಅನ್ನೋ ಒಂದು ಮನಸ್ಥಿತಿಲಿ ನಾವು ವಾಹನ ಚಲಾಯಿಸ್ತಿರ್ತೀವಿ ಅಲ್ವಾ? ಆದರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲಿ ಮುಂದೆ ಏನಿದೆ ಅಂತ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ಹೆಚ್ಚು ಜಾಗೃತಿಯಿಂದ ನಾವು ವಾಹನನ ಚಲಾಯಿಸಬೇಕು. ಆದರೆ ಈ ಒಂದು ಯೂತ್ದು ಹುಮ್ಮಸ್ಸಿದ್ದಾಗ ಅದನ್ನ ನಮಗೆ ತಲೆಗೆ ಬುದ್ಧಿ ಒಳಗಡೆ ಬರೋದಿಲ್ಲ. ಜೋಶಾಗಿ ನಾವು ಓಡಿಸ್ತಾ ಇರ್ತೀವಿ, ಹೆಲ್ಮೆಟ್ ಧರಿಸ್ದಿರ ಓಡಿಸ್ತಿರ್ತೀವಿ. ಅದೇ ರೀತಿ ಮದ್ಯಪಾನ ಮಾಡಿ ನಾವು ವಾಹನ ಚಲಾಯಿಸ್ತಿರ್ತೀವಿ ಅಲ್ವಾ? ನಮ್ಮ ಒಬ್ಬರು ಸ್ನೇಹಿತರಿದ್ರು, ಅವರು ಏನು ಹೇಳಿದ್ರು, ನಾನು ಯಾವುದೋ ಒಂದು ಇಲಾಖೆಯಲ್ಲಿದ್ದೀನಿ, ನನಗೇನು ಪರವಾಗಿಲ್ಲ, ನಾನು ಇಲಾಖೆ ಕಾರ್ಡ್ ಮುಗಿಸಿದ್ರೆ ಪೊಲೀಸರು ನಮ್ಮನ್ನ ಕೇಳೋದಿಲ್ಲ, ಇನ್ಶೂರೆನ್ಸ್ ಅದಕ್ಕೆ ನಾನು ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಹಾಗಾಗೋದಿಲ್ಲ. ಅವರು ಅದ್ರ ಬಗ್ಗೆ ಸರಿ ತಿಳ್ಕೊಂಡಿರಲಿಲ್ಲ, ನಮಗೆ ಗೊತ್ತಿರೋರು ಅಲ್ವಾ? ಅದು ಪೊಲೀಸ್ಗೋಸ್ಕರ ನಾವು ಏನು ಕಾಯ್ದೆ ಕಾನೂನಿದೆ ಅದನ್ನ ಪಾಲನೆ ಮಾಡಬೇಕಾಗಿಲ್ಲ, ಆದರೆ ಅದನ್ನ ನಮ್ಮ ಒಳ್ಳೆಯದಕ್ಕೆ ಪಾಲನೆ ಮಾಡಬೇಕು. ಯಾವಾಗ ನಾನು ಆ ಒಂದು ಇದರಿಂದ ಕ್ಷಣದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಬಹುದು, ನಾನು ಈ ಇಲಾಖೆಯಲ್ಲಿ ಇದ್ದೀನಿ, ನನಗೇನು ಇನ್ಶೂರೆನ್ಸ್ ಬೇಡ ಬಿಡಿ ಅಂತ ಅಂದ್ಬಿಟ್ಟು. ಆದರೆ ಏನಾದರೂ ಅಪಘಾತ ಆದರೆ ನ್ಯಾಯಾಲಯದಲ್ಲಿ ಏನು ಹೇಳ್ತಾರೆ, ಆಕ್ಸಿಡೆಂಟ್ ಆಗಿದ್ದ ದಿನ ವಿಮಾ ಪತ್ರ ಇತ್ತ ನಿಮ್ಮ ಹತ್ರ ಅಂತ ಕೇಳ್ತಾರೆ. ವಿಮಾ ಪತ್ರ ಇಲ್ಲ ಅಂದರೆ ಆ ಗಾಡಿನ ನ್ಯಾಯಾಲಯದಲ್ಲೇ ನೀವು ಬಿಡಬೇಕಾಗುತ್ತೆ ಅಲ್ವಾ? ನಾವು ಎಷ್ಟಷ್ಟು ಮಾಹಿತಿಗಳು ಈ ಕಾಯ್ದೆ ಬಗ್ಗೆ ಇದೆ, ಇದೆಲ್ಲ ಈ ದಿನ ಒಂದು ಕಾರ್ಯಕ್ರಮದಲ್ಲಿ ನಾವು
ಇದೇನು? ಸ್ಟ್ರೆಂತ್ ಅಂದರೆ ಯಾವುದು ನಾಲೆಡ್ಜ್ ಇರ್ಬೋದು, ಶಕ್ತಿ ಇರ್ಬೋದು. ವೀಕ್ನೆಸ್ ಅಂದರೆ ಎಲ್ಲರೂ ವೀಕ್ನೆಸ್, ಅದು ಡೆತ್ ಇದ್ದಂಗೆ. ಅವಳು ಸ್ಟ್ರೆಂತ್ ಆಗಿರ್ಬೇಕಂತ ಹೇಳ್ತಾರೆ. ಟೇಕ್ ರಿಸ್ಕ್ಸ್ ಇನ್ ಯುವರ್ ಲೈಫ್. ಇಫ್ ಯು ರನ್ ಯು ಕ್ಯಾನ್ ಲೀಡ್, ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್. ಇದು ಅರ್ಥ ಏನಂದರೆ, ನೀವು ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದರೆ ಗೆದ್ದರೆ ಏನು ಮಾಡ್ತೀವಿ, ನೀವು ಲೀಡರ್ಶಿಪ್ ಲೀಡಿಂಗ್ ತೊಗೊಳ್ತೀರಿ. ಸೋತ್ರೆ ಗೈಡ್ ಮಾಡ್ಬೋದು. ನಾನು ಇಂಥದ್ರಿಂದ ಸೋತಪ್ಪ, ಈ ಥರ ಮಾಡೋದು ಇನ್ನೊಬ್ರಿಗೆ ಹೇಳ್ಬೋದು, ತಪ್ಪೇನಾಗಲ್ಲ. ನೋಡಿ ಹೇಳ್ತಾರೆ, ನಿಮ್ಮನ್ನು ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುವ ಯಾವುದನ್ನಾದರೂ ವಿಷಯವೆಂದು ತಿಳಿದ್ರಿ ಅಂತ ಹೇಳಿ. ನಿಮ್ಮನ್ನು ವೀಕ್ ಮಾಡ್ತಕ್ಕಂಥ ಯಾವುದೇ ಆಗಿರಲಿ ಅದನ್ನು ವಿಷ ಅಂತ ತಿಳ್ಕೊಡ್ರಿ. ಅದನ್ನು ತಿನ್ನಬೇಡ್ರಿ, ಅದ್ರ ಕಡೆ ಗಮನ ಕೊಡಬೇಡ್ರಿ, ಅದನ್ನು ನೋಡಲು ಬೇಡ್ರಿ ಅಂತ ಹೇಳಿ. ಮತ್ತೆ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಒಂದು ಬಲಿದಾನ ಅಂತಕ್ಕಂಥದ್ದು ಮಾಡಿದ್ರೆ ಮಾತ್ರ ಕಾರ್ಯ ಆಗುತ್ತೆ. ನೋಡಿ, ಅವು ಇವು ಫಂಕ್ಷನ್ ಮಾಡ್ತಾರೆ, ಯಾವುದೋ ಒಂದು ವಿಧಾನವನ್ನು ಮಾಡ್ತಾರೆ ಅಂದರೆ ನಿಮ್ಮದು ಯಾವುದೋ ಒಂದು ಬಲಿ ಕೊಟ್ಟರೆ ಮಾತ್ರ ನೀವು ಸಾಧನೆ ಮಾಡೋಕ್ಕಾಗುತ್ತೆ. ಸಮಯ ಇರ್ಬೋದು, ಊಟ ಇರ್ಬೋದು, ಮತ್ತೊಂದು ಇರ್ಬೋದು. ಒಳ್ಳೆ ಅಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಹೊಟ್ಟೆ ಊಟ ಮಾಡೋದು, ಓದ್ಬೇಕಾದ್ರೆ ಅರ್ಧ ಓದಿರ್ತೀರ, ಹೊಟ್ಟೆ ಬಿಡೋದು ಊಟ ಮಾಡೋದು ಅಂತಕ್ಕಂಥದ್ದಲ್ಲ. ಏನಾದರೂ ಒಂದು ಮಹತ್ ಕಾರ್ಯ ಮಾಡ್ಬೇಕಂದ್ರೆ, ಏನಾದರೂ ಒಂದು ಬಲಿದಾನ ಆಗ್ಬೇಕಂದ್ರೆ ನಮ್ಮ ಒಂದು ಯಾವುದೋ ಒಂದು ಆಸೆ ಇರ್ಬೋದು, ಮತ್ತೊಂದು ಅಂತಕ್ಕೆಲ್ಲ ಹೋಗ್ಬಾರ್ದು, ಮಹತ್ ಕಾರ್ಯ ಮಾಡ್ರಿ ಅಂತ ಹೇಳ್ತಾರೆ. ನೋಡಿ, ಒಂದು ಅವಕಾಶ ನಿಮಗೆ ಓದಲಿಕ್ಕೆ, ಮಾಡಲಿಕ್ಕೆ, ಏನಾದರೂ ಕಲಿಲಿಕ್ಕೆ ಒಂದು ಅವಕಾಶ ಇದೆ. ಎಷ್ಟು ಜನ ನೀವು ಕೆಲವು ರಾಷ್ಟ್ರಗಳು ನೋಡಿಬಿಟ್ರೆ ಯಾವ ವಿಟಮಿನ್ ಒಂದು ದಿವಸಕ್ಕೆ ಒಂದು 9 ಊಟ ಸಿಗಲ್ಲ, ಒಂದು ತುತ್ತು ಊಟ ಸಿಗಲ್ಲ, ಹೊಟ್ಟೆ ತುಂಬ. ಅವ್ರು ನೋಡಿಬಿಟ್ರೆ ಅವರು ಸಣ್ಣ ಮಕ್ಕಳು ಏನು ತಿಂತಾರೆ ಗೊತ್ತಿಲ್ಲ, ಅವರು ಬಗದಿ ಗಿಡಗಳ ಬೇರೆ ಇರ್ತದಲ್ಲ ಅಂತ ತಿಂತಾರೆ. ನಾವು ಇಷ್ಟೆಲ್ಲ ಸುಖವಾಗಿದ್ದೀವಂದರೆ ನಮ್ಮ ದೇಶದಿಂದ ನಮ್ಮ ತಾತರು ಪುಣ್ಯ, ಯಾವುದೋ ಒಂದು ಮಾಡಿದ ಪುಣ್ಯ ಭೂಮಿ ಇದು. ಇದನ್ನು ಅವತ್ತು ಈ ಪುಣ್ಯ ಭೂಮಿ ಮೇಲೆ ಹುಟ್ಟಿ ಅಂದಮೇಲೆ ಇದನ್ನು ದುರುಪಯೋಗ ಮಾಡ್ಕೋಬಾರ್ದು. ಕೆಲವು ರಾಷ್ಟ್ರಗಳಲ್ಲಿ ನೋಡ್ರಿ, ಸಿಕ್ಕಾಪಟ್ಟಿ ಹೇಳ್ಬಾರ್ದು, ಒಂದು ದಿವಸಕ್ಕೆ ಒಂದು 9 ಊಟ ಸಿಗಲ್ಲ, ನೀರು ಸಿಗಲ್ಲ. ನಾವೆಲ್ಲ ಸೌಲಭ್ಯ ತಗೊಂಡಿದ್ವಿ, ಅದಕ್ಕಾಗಿ ಇದನ್ನು ಸೌಲಭ್ಯ ತಗೊಂಡಿದ್ದೀವಲ್ಲ, ಉಪಯೋಗಿಸ್ಕೋಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೆಲಸ. ನೀವು ಹೊರಗಡೆ ಕೆಲಸ ಮಾಡೋದಕ್ಕಿಂತ ಓದೋದೇನು ದೊಡ್ಡದಲ್ಲ. ಕಷ್ಟಪಟ್ಟು ಓದ್ರಿ. ಸಚಿನ್ ತೆಂಡೂಲ್ಕರ್ ಅವರು ಏನು ಮಾಡ್ತಿದ್ರು ಗೊತ್ತಾ, ಅಷ್ಟು ಫೇಮಸ್ ಆಗಲಿಕ್ಕೆ ಕಾರಣ ಏನಂದರೆ ಯಾರು ಫ್ರೆಂಡ್ಸ್ ಬರ್ತಿರ್ಲಿಲ್ಲ ಅಂತ ಪ್ರಾಕ್ಟೀಸ್ ಮಾಡಲಿಕ್ಕೆ. ನೈಟ್ ಮಾಳಿಗೆ ಮೇಲೆ ಅವರೇ ಬ್ಯಾಟ್ ತಗೊಂಡು ಆಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಏನಾದರೂ ಸಾಧನೆ ಮಾಡ್ಬೇಕಂತಕ್ಕಂಥದ್ದು ಟೈಮು, ಡೇಟು, ಇನ್ನೊಂದು ಮತ್ತೊಂದು ಯಾವುದು ನಾವು ಹೇಳೋದು. ಯಾಕಂದರೆ ನಿಮ್ಮ ಹತ್ರ ಸಾಕಷ್ಟು ಶಕ್ತಿ ಇದೆ. ಎಷ್ಟು ನೈಟೆಲ್ಲ ನಿದ್ದೆಗೆಟ್ಟಿದ್ರು ಏನಾಗಲ್ಲ, ಓದಿದ್ರು ಏನಾಗಲ್ಲ, ಸಾಕಷ್ಟು ಕಲಿಬೇಕು. ಆದಷ್ಟು ಮಟ್ಟಿಗೆ ಎಲ್ಲ ಫ್ರೆಂಡ್ಸ್ ಏನಾಗಲಿ ಒಳ್ಳೆ ಫ್ರೆಂಡ್ಸ್ ಜೊತೆ ಮಾಡ್ಕೋಬೇಕು, ಒಳ್ಳೇದನ್ನ ಕಲಿಬೇಕು. ಒಳ್ಳೇದು ಎಷ್ಟೇ ಕಷ್ಟ ಆಗಲಿ ಸ್ವೀಕರಿಸಬೇಕು, ಕಷ್ಟ ಆಗಲಿ ಕಲಿಬೇಕು. ಅದು ನಿಮ್ಮ ಯುವಕ ಜನಾಂಗ ಅಂದರೆ ನೀವು ನಾಳೆ ಮಾರ್ಗದರ್ಶನ ಆಗ್ತೀರಿ ನಿಮ್ಮ ಮನೆಯಲ್ಲಿ, ಊರಲ್ಲಿ ಎಲ್ಲ. ಸ್ವಾಮಿ ವಿವೇಕಾನಂದ ಎಂತೆಂಥ ಒಂದು ಕೊಟೇಶನ್ ಹೇಳಿದಾರಂದರೆ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಯುವಕರು ಏಡಿಗಳಾಗಬಾರದು. ಎಂತ ಮಾತು, ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಯುವಕರು ಏಡಿಗಳಾಗಬಾರದು ಅಂತ ಹೇಳ್ತಾರೆ. ಎಂಥ ಸ್ಫೂರ್ತಿದಾಯಕ ಮಾತು. ನೀವು ಎಂದೂ ಪರವಾನಂಬಿಗಳಲ್ಲ, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ. ನಾವು ಏನೋ ಮಾಡಿಬಿಟ್ಟು ಇನ್ನೊಬ್ಬರ ಮೇಲೆ ಹಾಕೋದಲ್ಲ, ನೀವೇನು ಮಾಡಿದ್ರು ಅದು ನೀವೇ ಅಂತಕ್ಕಂಥದ್ದು. ಇದೇ ರೀತಿ ನೀವೆಲ್ಲ ಮೋಸ್ಟ್ಲಿ PUC ಮೇಲೆ ಈ ವರ್ಷ ಜನವರಿ 12ನೇ ತಾರೀಕು ಯುವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅದೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಸ್ವಾಮಿ ವಿವೇಕಾನಂದರವರ
ಹುಟ್ಟಿದ ಹಬ್ಬದ ದಿನಾನ ನಾವು ಆಚರಣೆ ಮಾಡ್ತೀವಿ. ಈ ವರ್ಷದ ಏನು ಥೀಮ್ ಇದೆ ಅಂತಂದ್ರೆ ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ಅಂದ್ರೆ ನಮ್ಮಲ್ಲಿ ನಾವೊಂದು ಕಿಡಿನ ನಾನು ಬೆಳಿಬೇಕು ಅಂತ ಒಂದು ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ, ಸತತವಾಗಿ ಪ್ರಯತ್ನ ಮಾಡೋದು, ಸತತವಾಗಿ ಕಲಿಯೋದು, ಕಲಿತ್ರೆ ಆ ನಿಟ್ಟಿನಲ್ಲಿ ನಾವು ಹೋದ್ರೆ ನಾವು ನಮ್ಮ ಒಂದು ಮನೆಯನ್ನು ಉದ್ಧಾರ ಮಾಡ್ಕೊಳ್ಬೋದು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಆ ಥರ ಯೋಚನೆ ಮಾಡಿ ಉದ್ಧಾರ ಆದ್ರೆ ಇಡೀ ಹಳ್ಳಿನೇ ಉದ್ಧಾರ ಆಗುತ್ತಲ್ವಾ. ಇಡೀ ಹಳ್ಳಿ ಉದ್ಧಾರ ಆದ್ರೆ ಒಂದು ದೇಶನೇ ಉದ್ಧಾರ ಆಗುತ್ತೆ. ಒಂದು ದೇಶ ಉದ್ಧಾರ ಆದ್ರೆ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಇಡೀ ವಿಶ್ವನೇ ಉದ್ಧಾರ ಆಗುತ್ತೆ. ಅದಕ್ಕೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ, ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ತನ್ನನ್ನು ತಾನು ಮುಂದುವರಿಸ್ಕೊಂಡ್ರೆ ವಿಶ್ವನೇ ನಾನು ಮುಂದುವರಿಸ್ಬೋದು, ತಾನು ಮುಂದುವರಿಸ್ಬೋದು ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ಹೇಳೋ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ನೀವು ಅಂದ್ರೆ ಯುವಕರು ಸ್ಟೆಬಲ್ ಅಂದ್ರೆ ದೇಶದಲ್ಲಿ ಯಾವುದು ಅರಾಜಕತೆ ಆಗಲಿ, ಇನ್ನೊಂದಾಗಲಿ, ಬೇರೆ ಮತ್ತೊಂದು ಯಾವುದೂ ನಡೆಯಲ್ಲ. ಕಾರಣ ಏನಂದ್ರೆ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅಂತಕ್ಕಂಥದ್ದು ಅವರಿಗೆ. ಅವಾಗ ಅವರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು. ಅವರೊಂದು ಭಾಷಣಕ್ಕೆ ಇಡೀ ಅಮೆರಿಕದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಷಣದಲ್ಲಿ ಬರೀ ಒಂದೇ ಒಂದು ಶಬ್ದಕ್ಕೆ ಸಹೋದರ ಸಹೋದರಿಯರೇ ಅಂದಿದ್ದಕ್ಕೆ ಎಲ್ಲರೂ ಎದ್ದು ಕೂತ್ಕೊಂಡು ಎದ್ದು ಚಪ್ಪಾಳೆ ತಟ್ಟಿದ್ರು. ಕಾರಣ ಏನಂದರೆ ಆ ಭಾವನೆ ನಮ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು. ವಿಶ್ವದ ಬರಗಾಗುತ್ತೆ ಅವ್ರು ಮಾತಾಡಿ. ಈಗ ನಮ್ಮಲ್ಲಿ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ, ಇದ್ದಿರಲ್ಲ. ಫಸ್ಟ್ ನೀವು ಫಿಸಿಕಲಿ ಸ್ಟ್ರಾಂಗ್ ಆಗ್ಬೇಕಂದ್ರೆ ನೀವು ಫಿಸಿಕಲಿ ಡೈಲಿ ಎಕ್ಸಸೈಸ್, ಸ್ಪೋರ್ಟ್ಸ್ ಅವೆಲ್ಲ ಮಾಡಿದರೆ ನೀವು ಯಾವಾಗ ನಿಮ್ಮಲ್ಲಿ ಫಿಸಿಕಲಿ ಶಕ್ತಿ ಇರ್ತದೋ ಅವಾಗ ಯಾವ ಶಕ್ತಿಗೆ ಎದುರಲ್ಲ. ಅದನ್ನು ಅವ್ರು ಹೇಳ್ತಾರೆ, ಯಾರು ಗಟ್ಟಿ ದೇಹ ಇಟ್ಕೊಂಡಿರ್ತಾರೋ ಅಂತ ಯಾವುದೇ ಗಟ್ಟಿಯಾದ ಸಮಸ್ಯೆನ ಬಗೆಹರಿಸ್ಬೋದು ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದಜಿ ಅವರು ಆಲ್ಮೋಸ್ಟ್ 39 ಇಯರ್ಸ್ಗೆ ಡೆತ್ ಆದರು. ಹೆಂಗಾದರೂ ಏನಾದರೂ ಅದೇನು ಗೊತ್ತಿಲ್ಲ. ಬಟ್ 39 ವರ್ಷಕ್ಕೆ ಅವ್ರ ಸಾಧನೆ ಏನಿರ್ತದಲ್ಲ ಇಡೀ ವಿಶ್ವದಲ್ಲೇ ಬೆರಗಾಗ್ತಕ್ಕಂಥ ಸಾಧನೆ ಮಾಡ್ತೀವಿ. ನಾವು ಸಾಧನೆ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅನ್ನೋದಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಎಲ್ಲ ಗಮನಿಟ್ಟು ಕೇಳ್ರಿ. ಈಗ ನಿಮ್ಮ ಹೆಸರು ರಾಜು. ನಿಮ್ಮ ಅಪ್ಪರ ಹೆಸರು ಗೊತ್ತಾ? ಅವ್ರ ಅಪ್ಪರ ಹೆಸರು ಗೊತ್ತಾ? ಅವರಪ್ಪರ ಹೆಸರು ಹಾಂ, ಹೌದಾ? ಅಂಬೇಡ್ಕರ್ ಹೆಸರು ಗೊತ್ತಾ? ಅಂಬೇಡ್ಕರ್ ಜಿ ಹೆಸರು, ಸ್ವಾಮಿ ವಿವೇಕಾನಂದ ಹೆಸರು, ಆಲ್ಮೋಸ್ಟ್ ಅದು ಬುದ್ಧ ಎಲ್ಲರ ಹೆಸರು ಗೊತ್ತಲ್ಲ. ಅವ್ರು ಯಾರು ನಿಮ್ಮ ಮನೆಯವರಲ್ಲ. ಕಾರಣ ನಿಮ್ಮ ಮುತ್ತಾದ ಹೆಸರು ನಿಮ್ಗೆ ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜಕ್ಕೆ ಯಾರು ಬದುಕ್ತಾರೋ ಅವ್ರ ಹೆಸರು ಸಮಾಜ ಇರೋವರೆಗೆ ಇರ್ತದೆ. ಸ್ವಾಮಿ ವಿವೇಕಾನಂದಜಿ ಆಗಿರ್ಬೋದು, ಅಂಬೇಡ್ಕರ್ ಜಿ ಆಗಿರ್ಬೋದು, ರಾಮಾಜಿ, ಕೃಷ್ಣಜಿ ಇವ್ರು ಏನದರಲ್ಲ, ಬುದ್ಧ, ಭಗವಾನ್, ಯೇಸುಜಿ ಆಗಿರಲಿ, ಪೈಗಂಬರ್ಜಿ ಆಗಿರಲಿ, ಯಾರೇ ಆಗಿರಲಿ, ಅವರು ಸಮಾಜನೇ ನನ್ನ ಕುಟುಂಬ ಅಂತ ಹೇಳಿ ಬದುಕಿದ್ರು. ಅನ್ಯಾಯನ ಖಂಡಿಸಿದ್ರು. ಅದಕ್ಕಾಗಿ ಸಮಾಜ ಎಲ್ಲವರೆಗೂ ಇರ್ತದೆ, ಅವ್ರ ಹೆಸರು ಅಲ್ಲವರೆಗೂ ಇರ್ತದೆ. ಯಾಕಂದ್ರೆ ನಮ್ಮ ಮುತ್ತಾತರು ಯಾರು ಸಮಾಜಕ್ಕೆ ಬದುಕಿಲ್ಲ. ನನ್ನ ವಂಶ, ನನ್ನ ಮಕ್ಕಳು, ನಮ್ಮ ಸಂಸಾರ ಅಂತ ಬದುಕಿಲ್ಲ. ಅದಕ್ಕೆ ನಮಗೆ ಅವ್ರು ನೆನಪಿಲ್ಲ. ಅಂಬೇಡ್ಕರ್ ಜಿ ಎಲ್ಲ ನಮ್ಮ ಇಡೀ ದೇಶನೇ ನನ್ನ ಕುಟುಂಬ, ನನ್ನ ಸಮಾಜ, ಯಾರಿಗೆ ಅನ್ಯಾಯ ಆಗಬಾರ್ದು ಅಂತ ಬದುಕಿದ್ರು. ಇವತ್ತು ಅಂಬೇಡ್ಕರ್ ಜಿ ಹುಟ್ಟಿದ ದಿನಾಂಕ ಎಲ್ಲ ಇದೆ. ಕಾರಣ ಏನಂದ್ರೆ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ಬೇಕಂತಕ್ಕಂಥದ್ದು. ನೀವು ಯುವಕರಿದ್ದೀರಿ, ಆದಷ್ಟು ಮಟ್ಟಿಗೆ ನಾನು ನಿಮ್ಮಲ್ಲಿ ಒಂದು ಕಿವಿ ಮಾತು ಹೇಳೋದೇನೆಂದರೆ, ದಯವಿಟ್ಟು ಯಾವುದೇ ದುರಭ್ಯಾಸ, ದುರ್ಚಟಕ್ಕೆ ಬಲಿ ಆಗಬೇಡ್ರಿ. ಫಸ್ಟ್ ನಿಮ್ಮನ್ನು ವೀಕ್ ಮಾಡೋದದೇ, ನಿಮ್ಮನ್ನು ಹಾಳು ಮಾಡೋದದೇ ಅಂತ ವಿಶ್ವಾಸ ಮಾಡ್ಕೊಡ್ರಿ. ವಿಷ ಅಂತ ತಿಳ್ಕೊಡ್ರಿ. ವಿಷ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೇದಲ್ಲ ಅಂದರೆ ಅದು ವಿಷ ಅಂತ ತಿಳ್ಕೊಡ್ರಿ. ಏನಾಗಿರ್ಬೋದು, ಗುಟ್ಕ, ಇನ್ನೊಂದು ಮತ್ತೊಂದು, ಬೀಡಿ, ಸಿಗರೇಟ್, ಇನ್ನೊಂದು ಕುಡಿಯೋದು, ಯಾವುದೇ ಕಳ್ತನ ಮಾಡೋದು, ಕಳ್ಳರ ಜೊತೆ ಸೇರ್ಕೊಳ್ಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇವೆಲ್ಲ ವಿಷ ಅಂತ ತಿಳ್ಕೊಡ್ರಿ. ಅವನ್ನ ನೀವು ಅಭ್ಯಾಸ ಮಾಡ್ಕೊಂಡು ವಿಷ ಕುಡಿದಂಗೆ ನೀವು ದಯವಿಟ್ಟು ಅದನ್ನ ಅಂಥವು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಇರ್ತಾರೆ, ಕುಟುಂಬ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಇನ್ನೊಂದು ಮತ್ತೊಂದು. ನಿಮ್ಗೆ ಏನಾದರೂ ಡ್ಯಾಮೇಜ್ ಆದರೆ ಅವ್ರಿಗೆ ನಾವು ಆಗ್ತದೆ.
ಅದರಿಂದ ನೀವೇನು ಸಾಧನೆ ಮಾಡಲ್ಲ. ಏನಾದರೂ ಮಾಡೋಕ್ಕಾಗ್ತದ? ನೀವೆಲ್ಲ ಒಳ್ಳೆಯವರು ಮಾಡ್ತಾ ಇದ್ದೀರ ಅಂತ ನಾನು ಬೈತಾ ಇಲ್ಲ. ಅದಕ್ಕೆ ಬಲಿಪಶ ಆಗಬೇಡ್ರಿ. ಇವತ್ತಲ್ಲ, ಮುಂದೆ ಆದರೂ ಫ್ಯೂಚರ್ನಲ್ಲಿ, ಮುಂದೆ ಫ್ಯೂಚರ್ನಲ್ಲಿ ದಯವಿಟ್ಟು ಯಾವುದೇ ದುರ್ಚಟಕ್ಕೆ ನಾನು ಎಷ್ಟು ಫ್ರೀ ಕೊಡಲಿ, ಬೇಕಾದ್ ಕೊಡಲಿ, ಫ್ರೆಂಡ್ಸ್ ಅದು ಏನೇ ಎಂಥ ಆತ್ಮೀಯರು ಹೇಳಿರಲಿ, ಇಲ್ಲಪ್ಪ ನೀನು ನಾನು ಸಾಯ್ತೀನಿ, ನೀನು ಕುಡಿದಾ ಇದ್ದೀರಂದ್ರೆ ದಯವಿಟ್ಟು ನೀನು ಸಾಯಪ್ಪ, ಅಂಥದ್ದು ಬೇಡ ನನಗೆ, ಇಂಥದ್ದು ಇರಬೇಡ. ನಾನು ಏನು ಅನ್ಬೇಕಂದ್ರೆ ಏನಾದ್ರು ಕಷ್ಟಕ್ಕೆ ಹೆಲ್ಪ್ ಮಾಡೋ ಅನ್ಬೇಕು ಹೊರತಾಗಿ ನೀನು ಸಿಗರೇಟ್ ಸೇದಿದ್ರೆ ನಾನು ಬರ್ತೀನಿ, ಫ್ರೆಂಡ್ಶಿಪ್ ಮಾಡ್ತೀನಿ, ದಯವಿಟ್ಟು ಅಂಥ ಫ್ರೆಂಡ್ಶಿಪ್ ಬೇಡ. ಯಾವುದಕ್ಕೂ ಮುಲಾಜಿಗೆ ಹೋಗ್ಬಾರ್ದು, ಯಾರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಯುವಕರಿಗೆ ಏನು ಹೇಳ್ತೀನಿ ಅಂದ್ರೆ ಒಂದು ಸಜೆಷನ್ ಮಾಡ್ತೀನಿ. ಏನು ಗೊತ್ತಾ, ಯಾರು 25 ವರ್ಷದ ತನಕ ಜೀವನಕ್ಕೆ ಕಷ್ಟಪಡ್ತಿರೋ ಇನ್ನು ಮುಂದಿನ 75% ಜೀವನ ಸುಖವಾಗಿರ್ತದೆ. ಯಾಕಂದ್ರೆ ನಿಮ್ಗೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹುಡುಗ ಬಿಡಪ್ಪ ಏನೋ ತಪ್ಪು ಮಾಡ್ಯಾನ, ಆಯ್ತು ಸಹಾಯ ಮಾಡಲಿ, ಲೆಕ್ಚರ್ಸ್ ಇದ್ದಾರೆ, ಹಾಸ್ಟೆಲ್ ವಾರ್ಡನ್ಸ್ ಇದ್ದಾರೆ, ಯಾರು ಕೇಳಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಫ್ರೀ ಎಜುಕೇಷನ್, ಫ್ರೀ ಏನು ಬೇಕಾದ್ರೂ ಎಲ್ಲರೂ ಸಿಗ್ತದೆ. 25 ವರ್ಷ ಆದಮೇಲೆ ನಿಮ್ಮನ್ನು ಏನಾದರೂ ನೀವು ಸೋಮಾರಿತನದಿಂದ ಓದಲಿಲ್ಲ, ಬರಲಿಲ್ಲ, ಮುಂದೆ ಬರಲಿಲ್ಲ ಅಂದರೆ ನಿಮ್ಮ ಅಣ್ಣ ತಮ್ಮಗಳು ನಿಮ್ಮನ್ನು ಕೈ ಬಿಡ್ತಾರೆ, ಅಕ್ಕ ತಂಗಿಯರು ಕೈ ಬಿಡ್ತಾರೆ, ಫ್ರೆಂಡ್ಸ್ ಕೈ ಬಿಡ್ತಾರೆ, ಊರಲ್ಲಿ ಕೈ ಬಿಡ್ತಾರೆ. ಅವನು ಎಲ್ಲರೂ ಕಂಡ್ರೆ ದುಡ್ಡು ಕೈ ಬಿಡ್ತಾನಪ್ಪ, ಏನು ದುಡಿಯಲ್ಲ, ಮಾಡಲ್ಲ, ಏನು ಮಾಡಲ್ಲ.